ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಈ ಅವಧಿಯ ಕೊನೆಯ ಬಜೆಟ್ ಅನ್ನು ಹಂಗಾಮಿ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ಮಂಡಿಸಲಿದ್ದಾರೆ. ಅನಾರೋಗ್ಯದಿಂದಾಗಿ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದಿರುವ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಖಾತೆಯ ಹೊಣೆಗಾರಿಕೆಯನ್ನ ಕೇಂದ್ರ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಕಳೆದ ವಾರವೇ ತಾತ್ಕಾಲಿಕವಾಗಿ ವರ್ಗಾಯಿಸಲಾಗಿತ್ತು. ಇನ್ನು ಬಜೆಟ್ ಹಿನ್ನೆಲೆ ಸೆನ್ಸೆಕ್ಸ್ ದರದಲ್ಲಿ ಏರಿಕೆ ಕಂಡುಬಂದಿದೆ. ಮೋದಿ ಸರ್ಕಾರದ ಕೊನೆಯ ಬಜೆಟ್ನ ಬೆನ್ನಲ್ಲೇ ತೈಲ ದರ ಏರಿಕೆಯಾಗಿದೆ. ದೇಶದ ವಿವಿಧ ನಗರಗಳಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ 10 ರಿಂದ 15 ಪೈಸೆ ಕಡಿಮೆಯಾಗಿದ್ದರೆ ಡೀಸೆಲ್ ಬೆಲೆಯಲ್ಲಿ 8 ರಿಂದ 14 ಪೈಸೆ ಇಳಿಕೆಯಾಗಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 10 ಪೈಸೆ ಕಡಿಮೆಯಾಗಿದ್ದು, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆಯಲ್ಲಿ 9 ಪೈಸೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಮಂಡನೆ ನಂತರ ಇವಿಎಂ ವಿರುದ್ಧದ ಹೋರಾಟಕ್ಕೆ ಪ್ರತಿಪಕ್ಷಗಳು ಸಿದ್ಧತೆ ನಡೆಸಿದೆ. ಈ ಸಂಬಂಧ ಇವತ್ತು ಸಂಜೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಚರ್ಚೆ ನಡೆಸಲಿವೆ ಎನ್ನಲಾಗಿದೆ. ಸಭೆಯಲ್ಲಿ ಇವಿಎಂ ಸೇರಿದಂತೆ ರಫೇಲ್ ವಿವಾದ, ಕೇಂದ್ರ ತನಿಖಾ ಸಂಸ್ಥೆಗಳ ದುರ್ಬಳಕೆ, ಮಹಾಗಠಬಂಧನ್, ಲೋಕಸಭಾ ಚುನಾವಣಾ ತಂತ್ರದ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಸಿಎಂ ಅಶೋಕ್ ಗೆಹ್ಲೋಟ್ ನಿರುದ್ಯೋಗಿಗಳಿಗೆ ಭತ್ಯೆ ನೀಡೋಕೆ ಮುಂದಾಗಿದ್ದಾರೆ. ಮಾರ್ಚ್ 1 ರಿಂದ ನಿರುದ್ಯೋಗಿ ಯುವತಿಯರಿಗೆ ಪ್ರತಿ ತಿಂಗಳು 3,500 ಮತ್ತು ಯುವಕರಿಗೆ 3,000 ನೀಡೋದಾಗಿ ಗೆಹ್ಲೋಟ್ ತಿಳಿಸಿದ್ದಾರೆ. ಈ ಹಿಂದೆ ನಾನು ಸಿಎಂ ಆಗಿದ್ದಾಗ ನಿರುದ್ಯೋಗಿಗಳಿಗೆ 600 ರೂಪಾಯಿ ಭತ್ಯೆ ನೀಡಿದ್ದೆ. ಈಗ ಮತ್ತೆ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದಿರೋದ್ರಿಂದ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ನಿರುದ್ಯೋಗ ಭತ್ಯೆಯನ್ನ ಹೆಚ್ಚಿಸಲಾಗುತ್ತೆ ಎಂದಿದ್ದಾರೆ. ಲೋಕಸಭಾ ಚುನಾವಣೆ ಪ್ರಚಾರ ಸಭೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ 10, 19 ಮತ್ತು 27ರಂದು ಕರ್ನಾಟಕಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿಯವರ ಕಾರ್ಯಕ್ರಮಗಳ ಉಸ್ತುವಾರಿಯನ್ನ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಅವರಿಗೆ ವಹಿಸಲಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ಬಿಎಸ್ ಯಡಿಯೂರಪ್ಪ ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಲೋಕಸಭಾ ಚುನಾವಣಾ ಸಿದ್ಧತಾ ಸಭೆಯ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ವಿಚಾರ ಪ್ರಕಟಿಸಿದರು. ಡಿಟಿಎಚ್ ಕೇಬಲ್ಗಳಿಗೆ ಸಂಬಂಧಪಟ್ಟಂತೆ ಟ್ರಾಯ್ ರೂಪಿಸಿರುವ ಹೊಸ ದರಪಟ್ಟಿ ಭಾರತದಾದ್ಯಂತ ಇವತ್ತಿನಿಂದಲೇ ಜಾರಿಯಾಗಲಿದೆ. 154 ರೂಪಾಯಿಗೆ ದೂರದರ್ಶನದ 26 ಮತ್ತು 74 ಉಚಿತ ಚಾನೆಲ್ಗಳು ಸಿಗಲಿದೆ. ಇನ್ನು ಗ್ರಾಹಕರು ಮನೆಯಲ್ಲಿ ಇಲ್ಲದ ಸಂದರ್ಭ ಮಾಸಿಕ ಶುಲ್ಕದ ಬದಲು ಕೇವಲ ನಿರ್ವಹಣಾ ಶುಲ್ಕ 25 ರೂಪಾಯಿ ನೀಡಬಹುದಾಗಿದೆ. 3 ತಿಂಗಳವರೆಗೂ ಈ ಸೌಲಭ್ಯ ನೀಡಲಾಗಿದೆ. ಆನ್ಲೈನ್ ಗೇಮ್ ಪಬ್ಜಿ ಬ್ಯಾನ್ ಮಾಡುವಂತೆ 11 ವರ್ಷದ ಬಾಲಕನೋರ್ವ ಹೈಕೋರ್ಟ್ ಮೆಟ್ಟಿಲೇರಿದ್ದಾನೆ. ಪಬ್ಜಿ ಹಿಂಸೆ, ಆಕ್ರಮಣ ಹಾಗೂ ಸೈಬರ್ ಕೃತ್ಯಗಳಿಗೆ ಪ್ರಚೋದನೆ ನೀಡುತ್ತಿದೆ. ಹೀಗಾಗಿ ಪಬ್ಜಿ ಬ್ಯಾನ್ ಮಾಡಬೇಕು ಅಂತ ಅಹದ್ ನಿಜಾಮ್ ಹೆಸರಿನ ಬಾಲಕ ತನ್ನ ತಾಯಿಯ ಮೂಲಕ ಬಾಂಬೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾನೆ. ಜೊತೆಗೆ ಮಹಾರಾಷ್ಟ್ರ ಸರ್ಕಾರಕ್ಕೂ ಈ ಬಗ್ಗೆ ನಿರ್ದೇಶನ ನೀಡುವಂತೆ ನ್ಯಾಯಾಲಯಕ್ಕೆ ಕೋರಿದ್ದಾನೆ. ಮಹಾರಾಷ್ಟ್ರದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತಿನ್ನೋಕೆ ಕಿಚಡಿ ನೀಡಲಾಗಿತ್ತು. ಅದರಲ್ಲಿ ಸತ್ತ ಹಾವೊಂದು ಪ್ರತ್ಯಕ್ಷವಾಗಿದೆ. ಗರ್ಗವಾನ್ ಜಿಲ್ಲಾ ಪರಿಷತ್ತಿನ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಘಟನೆ ನಡೆದಿದೆ. ನಾಂದೇಡ್ನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 1 ರಿಂದ 5ನೇ ತರಗತಿಯ ತನಕ 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಲಿತಿದ್ದಾರೆ. ಊಟದಲ್ಲಿ ಹಾವು ಕಂಡು ಬಂದಿರೋದು ನಿಜ ಅಂತ ಶಿಕ್ಷಣಾಧಿಕಾರಿ ಪ್ರಶಾಂತ್ ದಿಗ್ರಸ್ಕರ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಸೆಪ್ಟೆಂಬರ್ 22ರಂದು ಅಂಬೇಡ್ಕರ್ ಭವನದಲ್ಲಿ ಜಿಮ್ ಟ್ರೈನರ್ ಮಾರುತಿ ಗೌಡ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಬ್ಲಾಕ್ ಕೋಬ್ರಾ ವಿಜಯ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯ್ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸರು ದೋಷಾರೋಪ ಪಟ್ಟಿ ಸಿದ್ಧಪಡಿಸಿದ್ದಾರೆ. ಅಲ್ಲದೆ ಮಾರುತಿ ಗೌಡ ಮೇಲೆ ದುನಿಯಾ ವಿಜಯ್ ಹಲ್ಲೆ ಮಾಡಿದ್ದನ್ನು ಅಧಿಕಾರಿಗಳು ಸಾಬೀತುಪಡಿಸಿದ್ದಾರೆ ಎನ್ನಲಾಗಿದೆ. ನೀನಾಸಂ ಸತೀಶ್ ನಟನೆಯ ನಿರೀಕ್ಷೆಯ ಸಿನಿಮಾ ಚಂಬಲ್. ಈ ಸಿನಿಮಾದಲ್ಲಿ ಸತೀಶ್ ಜಿಲ್ಲಾಧಿಕಾರಿಯಾಗಿ ನಟಿಸುತ್ತಿದ್ದಾರೆ. ಇನ್ನು ಚಂಬಲ್ನಲ್ಲಿ ಜಿಲ್ಲಾಧಿಕಾರಿಯಾಗಿ ಡಿಕೆ ರವಿಯ ಲೈಫ್ ಸ್ಟೋರಿಯನ್ನ ಕಟ್ಟಿಕೊಡಲಾಗಿದೆ ಅನ್ನೋ ಮಾತು ಹೊರಬಿದ್ದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಟ್ರೇಲರ್ನಲ್ಲಿ ಬಹುತೇಕ ಜಿಲ್ಲಾಧಿಕಾರಿ ಡಿಕೆ ರವಿ ಜೀವನವೇ ಎದ್ದು ಕಾಣಿಸುತ್ತದೆ. ಮರಳು ಅಕ್ರಮ ಗಣಿಗಾರಿಕೆ, ರೇಡ್, ಸಾಮಾಜಿಕ ಕಾಳಜಿ, ಸತೀಶ್ ಲುಕ್, ಡ್ರೆಸ್ ಕೋಡ್ ರವಿ ಕಥೆಗೆ ತೀರಾ ಹತ್ತಿರವಾಗಿದೆ.